ಆಯುಕ್ತ ಸಾಹೇಬರು ಬಂದು ಅವರು ಕೂಡ ಇಲ್ಲಿ ಪರಿವೀಕ್ಷಣೆ ಮಾಡಿಬಿಟ್ಟು ಯಾವ್ಯಾವ ಶಿಥಿಲಾವಸ್ಥೆ ಇರುವಂಥ ಎಲ್ಲ ಮನೆಗಳಿಗೂ ಇನ್ನೊಂದು ಸಲ ನಮ್ಮ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಎಲ್ಲ ಮನೆಗಳಿಗೂ ಫಸ್ಟ್ ನೋಟಿಸ್ ಸರ್ವ್ ಮಾಡಿ ಸೊ ಯಾವ ಶಿಥಿಲಾವಸ್ಥೆ ಇರುತ್ತಲ್ಲ ಅವ್ನು ಇಮಿಡಿಯೇಟಾಗಿ ಅಲ್ಲಿಂದ ಅವರು ಹೋಗಿ ಮತ್ತು ಇನ್ನೊಂದು ಏನಾದರೂ ಬೇರೆ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಯಾಕಂದರೆ ಇನ್ನೇನು ಮಳೆಗಾಲ ಪ್ರಾರಂಭ ಆಗುತ್ತೆ. ಮಳೆಗಾಲ ಪ್ರಾರಂಭ ಆದರೆ ಇಂಥ ಘಟನೆಗಳು ಜರುಗೋದು ಸರ್ವೇ ಸಾಮಾನ್ಯ. ಸೊ ಅದಕ್ಕಾಗಿ ನಾನು ತಾಲೂಕು ಆಡಳಿತದಿಂದ ಸಮಸ್ತ ಗ್ರಾಮಸ್ಥರಲ್ಲಿ ಏನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ ದಯವಿಟ್ಟು ಯಾರೂ ಕೂಡ ಶಿಥಿಲಾವಸ್ಥೆಯಲ್ಲಿ ನಿಮ್ಮ ಮನೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಆ ಟೈಪ್ ಏನಾದರೂ ಇದ್ದರೆ ನೀವೆಲ್ಲಾದರೂ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡಿಕೊಂಡು ಅಂಥ ಮನೆಯಲ್ಲಿ ಇರಲಿಕ್ಕೆ ಹೋಗ್ಬಿಡಿ. ಅಂಥ ಮನೆಯಲ್ಲಿದ್ದರೆ ಇಂಥ ಒಂದು ದುರ್ಘಟನೆಗಳು ಸಂಭವಿಸುವ ಒಂದು ಸಂಭವ ಇರುತ್ತೆ. ಸೊ ಆದ ಕಾರಣ ಇನ್ಮೇಲೆ ನಾವು ಕೂಡ ಇನ್ನು ರೆಗ್ಯುಲರಾಗಿ ನಮ್ಮ PDO ಅವ್ರಿಗೆ ಹೇಳಿರ್ತೀನಿ. ಅವರು PDO ಕೂಡ ರೆಗ್ಯುಲರಾಗಿ ವಿಸಿಟ್ ಮಾಡಿಬಿಟ್ಟು ಆ ಟೈಪ್ ಏನಾದ್ರು ಇದ್ದರೆ ಅವ್ರಿಗೆ ಆಲ್ರೆಡಿ ಸುಮಾರು ಮನೆಗಳಿಗೆ ಇವತ್ತೇ ಅವರು ಬೆಳಗ್ಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೋಟಿಸ್ ಇಶ್ಯೂ ಮಾಡಿಬಿಟ್ಟು ಅವ್ರಿಗೆ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಅದೇ ಇದ್ದಂಥ ಮನೆಯನ್ನು ರಿಪೇರಿ ಮಾಡೋಕ್ಕೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಟೈಪ್ ಇನ್ನೂ ರೆಗ್ಯುಲರಾಗಿ ನಾವು ಮಾನಿಟರ್ ಮಾಡಿಕೊಂಡು ಇಂಥ ಘಟನೆಗಳು ಮುಂದೆ ಆಗಲ್ಲದಂತ ನೋಡ್ಕೊಳ್ಳೋಕೆ ಇದು ಮಾಡ್ತೀವಿ.